ಬೆಂಗಳೂರಿನಲ್ಲಿ ಕಳೆದ ಹಲವು ದಿನಗಳಿಂದ ನಡೀತಾ ಇರುವಂತ ಆಪರೇಷನ್ ಫುಟ್ಪಾತ್ ಇಂದು ಕೂಡ ಮುಂದುವರೆದಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ನಡೆದಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ನಡೀತಾ ಇರುವಂತ ಕಾರ್ಯಾಚರಣೆ ಜಿಬಿಎ ತೆರವಿಗೆ ಸ್ಥಳೀಯ ವ್ಯಾಪಾರಿಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ವ್ಯಾಪಾರಿಗಳ ತೀವ್ರ ವಿರೋಧದ ನಡುವೆಯೂ ಕೂಡ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಆಪರೇಷನ್ ಫುಟ್ಪಾತ್ ನಡೀತಲೇ ಇದೆ. ಇವತ್ತು ನಡೆದಂತಹ ಕಾರ್ಯಾಚರಣೆ ಅತಿ ದೊಡ್ಡ ಕಾರ್ಯಾಚರಣೆ. ಕೆಆರ್ ಮಾರ್ಕೆಟ್ನಲ್ಲಿ ನಡೆದಂತಹ ಕಾರ್ಯಾಚರಣೆ ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರಿ ಪೊಲೀಸ್ ಬಂದೋಬಸ್ತ್ ಅನ್ನು ಹಾಕಲಾಗಿದೆ. ಯಾವುದೇ ವಿರೋಧಕ್ಕೂ ಕೂಡ ಜಗ್ಗದೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸ್ಥಳದಲ್ಲಿ ಜೆಸಿಬಿ ಇದೆ, ಪೊಲೀಸರ ಭದ್ರತೆ ಇದೆ. ವಿರೋಧ ಕೂಡ ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ವ್ಯಾಪಾರಿಗಳು. ಯಾವುದೇ ವಿರೋಧಕ್ಕೂ ಕೂಡ ಜಗ್ಗದೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ವ್ಯಾಪಾರಿಗಳು ಕಣ್ಣೀರು ಹಾಕ್ತಿದ್ದಾರೆ. ವರ್ಷಾನ್ಗಟ್ಲೆಯಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ, ಒಂದು ಏಕಾಏಕಿ ನಮ್ಮನ್ನ ಇಲ್ಲಿಂದ ಎತ್ತಂಗಡಿ ಮಾಡಿದ್ರೆ ನಾವ್ ಏನು ಮಾಡಬೇಕು ಅಂತ ವ್ಯಾಪಾರಿಗಳು ಪ್ರಶ್ನೆ ಮಾಡಿದ್ದಾರೆ. ನಾವು ಪ್ರಶ್ನೆ ಮಾಡೋದಷ್ಟೇ ಅಲ್ಲ, ಪ್ರತಿಭಟನೆ ಮಾಡಿದ್ರು, ಘೋಷಣೆ ಕೂಗಿದ್ರು, ಕಣ್ಣೀರು ಹಾಕಿದ್ರು ವ್ಯಾಪಾರಿಗಳು. 20ಕ್ಕೂ ಅಧಿಕ ಅಂಗಡಿಗಳನ್ನ ತೆರವು ಮಾಡ್ತಿದ್ದಾರೆ ಅಧಿಕಾರಿಗಳು. ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರಿ ಪೊಲೀಸ್ ಬಂದೋಬಸ್ತ್ ಅನ್ನ ಹಾಕಲಾಗಿದೆ. ಮೊನ್ನೆ ಶಿವಾಜಿನಗರದಲ್ಲಿ ಕಾರ್ಯಾಚರಣೆ ನಡೆದಾಗ ಅಧಿಕಾರಿಗಳ ಮೇಲೇನೆ ವ್ಯಾಪಾರಿಗಳು ಹಲ್ಲೆ ನಡೆಸಿದ್ರು. ಅದಾದ ನಂತರ ಸಾಕಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನ ಜಿಬಿಎ ಇಡ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ವ್ಯಾಪಾರಿಗಳು ವಿರೋಧ ಮಾಡ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ, ಏಕಾಏಕಿ ಅಂಗಡಿ ಕೆಡವಿದ್ದಾರೆ ಅಂತ ಘೋಷಣೆ ಕೂಗ್ತಿದ್ದಾರೆ. जमीर अहमद साहब घर ನೀವೇ ಎಲ್ಲ ಇದೇನೋ ಒಂದು ಮಾಡಿ ಜಿಪೆ ಜಮೀರ್ ಅಹಮದ್ ಸಾಹब घर ಸ್ವಲ್ಪ ನೋಡಿ ಬಡವರ ಮೇಲೆ ಕರುಣೆ ಮಾಡಿ. ನೀವೇ ಮಾರ್ಕೆಟ್ನಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ತೆರವು ಸ್ಥಳಕ್ಕೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಬಂದ್ರು. ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಕಿಡಿಕಾರಿದ್ರು. ಮುಸ್ಲಿಮರು ಈ ಸರ್ಕಾರಕ್ಕೆ ವೋಟ್ ಹಾಕಿದ್ದೇ ತಪ್ಪಾಗಿದೆ ಅಂತ ಅನ್ಸುತ್ತೆ, ಪರ್ಯಾಯ ಜಾಗ ತೋರಿಸಿಲ್ಲ, ತೆರವು ಮಾಡ್ತಿದ್ದಾರೆ, ನಾವು ಯಾರನ್ನು ಕೇಳಬೇಕು ಅಂತ ಅಬ್ದುಲ್ ರಜಾಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಮಿಷನರ್ ಜಗದೀಶ್ಗೆ ಕರೆ ಮಾಡಿದ್ರು ಕೂಡ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದ್ರು ಅಬ್ದುಲ್ ರಜಾಕ್. ಸ್ಥಳಕ್ಕೆ ಬಂದ್ರು, ವ್ಯಾಪಾರಿಗಳ ಸಮಸ್ಯೆಗಳನ್ನ ಕೇಳಿಸ್ಕೊತಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ನಡೀತಾ ಇರೋ ತೆರವು ಕಾರ್ಯಾಚರಣೆ ಅದಕ್ಕೆ ಬಹಳ ದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇದೆ. ಅತಿ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯುವಂತ ಜಾಗ ಕೆಆರ್ ಮಾರ್ಕೆಟ್. ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ. ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುತ್ತೆ ಪ್ರತಿದಿನ. ಬೆಳಗಿನ ಜಾವದಿಂದ ಮಧ್ಯರಾತ್ರಿ ತನಕವೂ ವ್ಯಾಪಾರ ವಹಿವಾಟು ನಡೆಯುವಂತ ಜಾಗ. ಅಷ್ಟೇ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ, ಜನ ಓಡಾಡೋದೇ ಕಷ್ಟ, ಅಷ್ಟರ ಮಟ್ಟಿಗೆ ವ್ಯಾಪಾರ ನಡೀತಿರುತ್ತೆ. ಆದ್ರೆ ಅಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಕೈಗೆತ್ತಿಕೊಂಡ್ರು. ಇವತ್ತು ಅತಿ ದೊಡ್ಡ ಕಾರ್ಯಾಚರಣೆ, ಬಹಳ ದೊಡ್ಡ ವಿರೋಧ ಕೂಡ ವ್ಯಕ್ತವಾಯಿತು. ಏನ್ ಅಂಗಡಿ ಇತ್ತು? ಎಷ್ಟು ಲಾಸ್ ಆಯ್ತು ಇವತ್ತು? ಈಗ ಲಾಸ್ ಎಷ್ಟಾಗ್ತಿದೆ? ಲಕ್ಷಾಂತರ ರೂಪಾಯಿ ಹೋಯ್ತು ಸರ್. ಜನಗಳೆಲ್ಲ ನಾವು ಮನುಷ್ಯರು, ನಾವು ಯಾರು ತಪ್ಪು ಮಾಡೈತೆ ಸರ್? GST ಎಲ್ಲ ಕಟ್ತಾ ಇದ್ದೀನಿ ಸರ್. ಯಾರಿದ್ದಾರೆ ಇದಕ್ಕೆ ಪರಿಹಾರ ಮಾಡ್ಕೊಡಿ ಸರ್. 25 ದಿವಸ ಇರೋದು ಅಂಗಡಿಗಳಿದ್ದು, ಏನು 2 ವರ್ಷ ತಿರ್ಗಾ ಏನ್ ಸರ್? ಚಿಕ್ಕ ಮಗು ಐತೆ ಸರ್. ಏನಿದೆ ಏನಿಲ್ಲ ಎಲ್ಲ ಸರ್ಕಾರ ಮಾಡಬೇಕು. ಏನ್ ನಮ್ಮ ಮೇಲೆ ಕೇಸ್ ಮಾಡಿ ಹೇಳ್ತಾರೆ ಸರ್. ನಾವು ಮಾಡ್ತಾರ್ದೆ ತಪ್ಪು ಕಳ್ಸಾನೆ. ಏನೈತೆ ಮಾಡ್ಕೊಳ್ಳಿ ಸರ್. ಏನ್ ಮಾಡೋಣ ಹೇಳಿ ಸರ್. ಜನಗಳು ಎಷ್ಟು ದೊಡ್ಡ ಒಂದು ಬಸ್ಸು ಬರಲ್ಲ, ಒಂದು ಆಟೋ ಬರಲ್ಲ, ಇಲ್ಲಿ ಜನಗಳೂ ಇಲ್ಲ.
ನಮ್ಮ ಮೇಲೆ ಕಷ್ಟ ಕೊಡ್ತಾರೆ ಸರ್. ಏನ್ ಮಾಡೋಣ ಹೇಳಿ ಸರ್, ಚಿಕ್ಕ ಚಿಕ್ಕ ಮಗು ಫೀಸ್ ಕಟ್ಕೊಳ್ಬೇಕು, ಎಲ್ಲಿಂದ ತಗೊಂಡು ಬಂದ 18,000 ಸರ್. ಇವಾಗ ಆ್ಯಕ್ಚುಲಿ ಇವಾಗ ಕಮಿಷನರ್ ಆಫ್ ಬೆಂಗಳೂರಿಗೆ ಮಿಸ್ಗೈಡೆನ್ಸ್ ಕೊಟ್ಟವ್ರೆ. ಇದು ಬಂದುಬಿಟ್ಟು ಒಂದು 5 ಜನ ಪಿಟಿಷನ್ ಹಾಕಿದ್ರು, ಫೇಕ್ ಡಾಕ್ಯುಮೆಂಟು ಪ್ರೊಡ್ಯೂಸ್ ಮಾಡಿಬಿಟ್ಟು. ಆದರೆ ಅವರು ಹೈಕೋರ್ಟ್ ಪರವಾಗಿ ಕೇಸ್ ಆಗಾಯಿತು, ಡೆಮಾಲಿಷ್ ಮಾಡ್ತೀವಿ ಅಂತ. ಈ ಮಿಸ್ಗೈಡೆನ್ಸ್ ಹೆಂಗೆ ಆಗಿದೆ ಅಂದರೆ ಇದು ನಮ್ಮದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 94ನೇ ಇಸ್ವಿಯಲ್ಲಿ ನಮಗೆ ಕೇಸ್ ಆಗಿರೋದು. 96ರಲ್ಲಿ ಡಿಸಿಷನ್ ಆಗಿದೆ. 96ರಲ್ಲಿ ಸಾಹೇಬ್ ಅದು ಬಿಟ್ಟಿದ್ರೆ ಇವಾಗ 150 ಅಂಗಡಿಗಳು ಎಲ್ಲ ಪೂರ್ತಿ ಒಟ್ಟಿಗೆ ಇರೋದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವ್ಯಾಪ್ತಿಯಲ್ಲಿ ಬರುತ್ತೆ. ಅದು ಕಾನೂನು ಉಲ್ಲಂಘನೆ ಮಾಡ್ತಾವ್ರೆ. ಆಗಿರೋದು ಆರ್ಡ್ರ್ 1 ಅಂಗಡಿಗೆ ಡೆಮಾಲಿಷ್ ಮಾಡಿ ಅಂತ ಹೇಳ್ಬಿಟ್ಟು ಅನ್ನ ಶಾಪ್ಗೆ ನಮಗೆ ಆರ್ಡ್ರ್ ಆಗಿನೂ ಈ ಥರ ಕೆಲಸ ಮಾಡಿದರೆ ನಮಗೆ ಭಾಳ ಕಷ್ಟ ಆಗುತ್ತೆ. ನಾವು ಒಬ್ಬರೇ ಅಲ್ಲ, ನಾವು ನಮ್ಮ ಜೊತೆಯಲ್ಲಿ ನಮ್ಮ ತಾಯಿ ತಂದೆ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಪೂರ್ತಿ ಇದ್ದಾರೆ. ಜೀವನ ಮಾಡಬೇಕಾಗಿರೋದು ಈ ಥರ ನಮ್ಮ ಹೊಟ್ಟೆ ಮೇಲೆ ಬರೆದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಗೇನು ಮಾಡಬೇಕು? ನಮಗೆ ಆ ಟೈಮಲ್ಲಿ ರಾಹುಲ್ ಗಾಂಧಿಯವರು ಓಟ್ ತೊಗೊಳ್ಳೋವಾಗ, ಎಲೆಕ್ಷನ್ ತೊಗೊಳ್ಳುವಾಗ ಅವ್ರು ಸ್ವತಃ ಹೇಳಿದರು, ನಮ್ಮ ಸರ್ಕಾರ ನಾವು ಫ್ರೂಟ್ ಅಂಗಡಿ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಲಾಸ್ ಆಗೋಯ್ತು. ನಮ್ಗೆ 2 ಲಕ್ಷ ರೂಪಾಯಿ ನಾವು ಅಮೌಂಟ್ ಮಾಡಿದ್ದೀವಿ. ಅಡ್ವಾನ್ಸ್ ಕೊಟ್ಟಿದ್ವಿ. ಎಲ್ಲ ಲಾಸ್. ಬಾಡಿಗೆ 20,000 ರೂಪಾಯಿ ಎಲ್ಲ ಗೌರ್ಮೆಂಟ್ಗೆ ಹೋಗ್ತಾ ಇದ್ದೇವೆ ಸರ್. ಅವರೇ ಇಸ್ಕೊಂಡು ಅವರೇ ಖಾಲಿ ಮಾಡಿದ್ರೆ ಹೆಂಗೋ ಸರ್ ಅವರು? ನಾವು ಎಲ್ಲ ಫುಟ್ಪಾತ್ವಲ್ಲಿ ಎಲ್ಲ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ಆದರೆ ನಾವು ಮಕ್ಕಳು ಹೆಂಗೆ ಸಾಕೋದು? ಹಿಂಗೆಲ್ಲ ಖಾಲಿ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ ಸರ್? ನಾವೆಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಕೊಟ್ಟಿದ್ದು ನೆಮ್ಮದಿಯಾಗಿ ಜೀವನ ಕೊಡ್ತಾರೆ ಅಂತ, ಹೊಟ್ಟೆಪಾಡಿಗೆ ಹೊಡಿತಾರೆ ಅಂತ ನಾವು ವೋಟ್ ಕೊಡಲಿಲ್ಲ. ಈ ಬಡವರ ಹೊಟ್ಟೆ ಮೇಲೆ ಹೊಡೆದ್ರೆ ಇವರ ಶಾಪ ತಟ್ಟುತ್ತೆ ಕಾಂಗ್ರೆಸ್ಗೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒತ್ತುವರಿ ಮಾಡಿರೋ ಅಂಗಡಿಗಳನ್ನ ಧಾರಾಳವಾಗಿ ತೆಗೀಲಿ, ಅದ್ರ ವಿರುದ್ಧ ಯಾವನೂ ಮಾತಾಡಲ್ಲ, ಯಾರೂ ಅಡ್ಡ ಬರಲ್ಲ. ನಾವೇನೋ ಕಾನೂನು ವಿರುದ್ಧವಾಗಿ ಹೋಗೋಕ್ಕೆ ಏನು ಇದು ಮಾಡ್ತಿಲ್ಲ. ಆದರೆ ಇದರಲ್ಲಿ ಕೆಲವೊಂದು ಅಂಗಡಿಗಳನ್ನು ಕಾರ್ಪೊರೇಷನ್ ಅಗ್ರಿಮೆಂಟ್ ಮಾಡಿ ಕೊಟ್ಟಿದೆ. ಆ ಅಗ್ರಿಮೆಂಟ್ ನಮ್ಮಲ್ಲಿ ಇದೆ. ಅಗ್ರಿಮೆಂಟ್ ಮಾಡಿ 300 ರೂಪಾಯಿ ಅಡ್ವಾನ್ಸ್ ಅಂತ ತಗೊಂಡು ಕ್ಲಾರಿಟಿಯಲ್ಲಿ ಬರೆದಿದೆ. ಈ ಅಂಗಡಿ 150 ಅಂಗಡಿ, 6 JCB ಇದ್ದಾವೆ, ಸುಮಾರು 4 10 ವೀಲರ್ ಇದೆ, ಒಂದು 10 ಟ್ರ್ಯಾಕ್ಟರ್ ಇದೆ, ಒಂದು ಸುಮಾರು 60 ಜನ ಪೊಲೀಸರು ಇದ್ದಾರೆ, ನಮ್ಮವರೊಂದು 60 ಜನ ಇದ್ದಾರೆ, BSW ಅವರು ಒಂದು 50 ಜನ ಇದ್ದಾರೆ. ಎಲ್ಲರೂ ಸೇರಿ ಪಾದಚಾರಿ ಅನುಕೂಲಕ್ಕೆ ತೆರವು ಮಾಡಿಕೊಡ್ತೀವಿ ಇಲ್ಲೆಲ್ಲ ಕೂಡ ಬಾಡಿಗೆ 20,000 30,000 ರೂಪಾಯಿ ಕಲೆಕ್ಟ್ ಮಾಡ್ತೀನಿ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ನಾವೇನು ತೆರವುಗೊಳಿಸ್ತಿದ್ದೀವಿ, ಅದಕ್ಕೆ ಯಾರು ವಿರೋಧ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಅವರು ನಮಗೆ ಸಹಕಾರ ಮಾಡ್ತಾರೆ. 150 ಅಂಗಡಿ, 6 JCB ಇದ್ದಾವೆ, ಸುಮಾರು 4. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.